ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ಆ ವ್ಯಕ್ತಿಯ ಡೀಟೇಲ್ಸ್ ಅವರೇ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಹನಿ ಟೀಮ್ ನ ಕಂಪ್ಲೀಟ್ ಡೀಟೇಲ್ಸ್ ನೋಡಿ. ಸಿಕ್ಕಿ ಬಿದ್ದ ಹನಿ ಟೀಮ್ ನ ಸದಸ್ಯರಿಂದ ಆ ವ್ಯಕ್ತಿಯ ಹೆಸರು ಬಹಿರಂಗ ಆಗಿದೆ. ನಮ್ಮನ್ನ ಕಳಿಸಿದ್ದೆ ಆ ವ್ಯಕ್ತಿ ಅಂತ ಬಾಯ್ ಬಿಟ್ಟಿದ್ದಾರೆ. ಈ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಬಂದಂತಹ ಟೀಮ್ ಟ್ರ್ಯಾಪ್ಗೆ ಹೋಗಿ ಸಿಕ್ಕಿ ಬಿದ್ದವರಿಂದ ಸಚಿವರ ಮುಂದೆ ಎಲ್ಲಾ ಸತ್ಯವೂ ಕೂಡ ಬಯಲಾಗಿದೆ. ಆ ವ್ಯಕ್ತಿಯ ಹೆಸರನ್ನ ಹೇಳ್ತಿದ್ದಂತೆ ರೊಚ್ಚಿಗೆದ್ದಿದ್ದಾರೆ ಪ್ರಭಾವಿ ಸಚಿವ. ನಮ್ಮ ಜೊತೆಯಲ್ಲೇ ಇದ್ದು ಆ ವ್ಯಕ್ತಿ ಹೀಗೆ ಮಾಡಿಸ್ತಾರ ಅಂತ ಆಕ್ರೋಶವನ್ನ ಹುಡುಗಾಕಿದ್ದಾರೆ. ಹನಿ ಟೀಮ್ಗೆ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ ಸಚಿವರ ಟೀಮ್. ಇಷ್ಟಕ್ಕೆ ನಿಂತಿಲ್ಲ, ಕೂಡಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸಚಿವರು. ಇವೆಲ್ಲ ಬಣ್ಣಗಳು ಬಯಲಾಗ್ತಿದ್ದಂತೆ, ಯಾರು ಆ ವ್ಯಕ್ತಿಯ ಹೆಸರು ಗೊತ್ತಾಗ್ತಿದ್ದಂತೆ ಆ ವ್ಯಕ್ತಿ ನಮ್ಮ ಮೇಲೆ ಹನಿ ಟ್ರ್ಯಾಪ್ ಮಾಡಿಸಲು ಟೀಮ್ ಕಳಿಸಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಸಿಎಂಗೆ. ಇವರನ್ನು ಹೀಗೆ ಬಿಟ್ರೆ ಆಗಲ್ಲ ಅಂತ ಸಿದ್ದರಾಮಯ್ಯನವರ ಬಳಿ ರೋಷಾವೇಶ ಆಗಿದ್ದಾರೆ. ಹೈಕಮಾಂಡ್ಗೆ ದೂರು ಕೊಟ್ಟು ಸಾಕ್ಷಿಯನ್ನ ಕೊಡ್ತೀವಿ ಅಂತ ಅಬ್ಬರಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ ಆ ವ್ಯಕ್ತಿಯ ಕಂಪ್ಲೀಟ್ ಡೀಟೇಲ್ಸ್. ಆ ವ್ಯಕ್ತಿಯ ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಸಚಿವರ ಹನಿ ಟ್ರ್ಯಾಪ್ಗೆ ಕಳಿಸಿದ್ದ ಆ ವ್ಯಕ್ತಿ ವಿರುದ್ಧ ಈಗ ಕ್ರಮ ಆಗುತ್ತಾ? ಹಾಗಾದ್ರೆ ಹೈಕಮಾಂಡ್ಗೆ ಹಲವು ಸಚಿವರಿಂದ ಆ ವ್ಯಕ್ತಿಯ ವಿರುದ್ಧ ದೂರು. ಸ್ವಪಕ್ಷದವರ ವಿರುದ್ಧವೇ, ಐ ರಿಪೀಟ್, ಸ್ವಪಕ್ಷದವರ ವಿರುದ್ಧವೇ ಹೀಗೆ ಹನಿ ಟ್ರ್ಯಾಪ್ ಮಾಡಿಸಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ. ನಾವು ಪಕ್ಷದಲ್ಲಿ ಮಾತನಾಡೋದೇ ತಪ್ಪ? ಹಾಗಾದ್ರೆ ಇದಕ್ಕೂ ಫುಲ್ ಸ್ಟಾಪ್ ಹಾಕಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅನ್ನೋದಾಗಿ ಈಗ ಸಚಿವರು ದೂರನ್ನ ಕೊಡ್ತಿರೋದು. ಇಡೀ ರಾಜ್ಯ ರಾಜಕೀಯ ವಲಯದಲ್ಲಿ ಈಗ ಹನಿ ಟ್ರ್ಯಾಪಿನ ಕಹಾನಿ ಬಹಳ ಸಂಚಲನ ಮೂಡಿಸ್ತಾ ಇದೆ. ಜೊತೆಯಲ್ಲಿ ಈಗ ಹೈಕಮಾಂಡ್ ನಾಯಕರಿಗೂ ಕೂಡ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದು ಯಾಕಂದ್ರೆ ಇದು ಅಸಹ್ಯ, ಚೀತು ಅಂತ ಉಗಿತ್ತು ಆ ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ ಆ ಸಚಿವರ ಟೀಮ್. ಈಗ ರಾಜಕೀಯದಲ್ಲಿ ಇಷ್ಟೊಂದು ಕೀಳುಮಟ್ಟಕ್ಕೆ ಇಳಿಬಾರ್ದು, ಯಾರು ಕೂಡ ಹಿಂಗೆ ಮಾಡಬಾರ್ದು, ಕೂಡಲೇ ಅವರನ್ನ ಕರೆಸಿ ಕ್ರಮ ಕೈಗೊಳ್ಳಿ ಅಂತ ಮುಂದಾಗ್ತಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಾರುತಿ, ಇಡೀ ರಾಜ್ಯ ರಾಜಕೀಯದಲ್ಲಿ ಈಗ ಹನಿ ಟ್ರ್ಯಾಪಿನ ಕಹಾನಿ ಸದ್ದು ಮಾಡ್ತಾ ಇದೆಯಲ್ಲ, ಏನು ಕತೆ ಅಂತ ಇದು? ಅಭಿಲಾಷ್, ಈ ಹಿಂದೆನೂ ಕೂಡ ಇಂಥದ್ದೊಂದು ಚರ್ಚೆ ವಿಧಾನಸೌಧ ಹೊರಗಡೆ ಹೆಚ್ಚು ಆಗ್ತಾ ಇತ್ತು. ಯಾರ್ದೋ ಒಂದಷ್ಟು ಜನ ಸಚಿವರುಗಳ ಮೇಲೆ ಹನಿ ಟ್ರ್ಯಾಪ್ ಟೀಮ್ ಹಿಂದೆ ಬಿದ್ದಿದೆ ಅನ್ನುವಂತ ಒಂದು ಮಾಹಿತಿ ಗುಸುಗುಸು ಸದ್ದು ಶುರುವಾಗಿತ್ತು. ಆದ್ರೆ ಈಗ ವಿಧಾನಸಭೆ ನಡೆಯುವಂತ ಒಂದು ಸಂದರ್ಭದಲ್ಲಿ ವಿಧಾನಸೌಧ ಹಾಗೂ ವಿಧಾನಸಭೆಯ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮೊಗಸಾಲೆಯಲ್ಲಿ ಇದು ಹೆಚ್ಚು ಚರ್ಚೆ ಆಗ್ತಾ ಇದೆ. ಒಂದಷ್ಟು ಸಚಿವಗಳು ಕೂಡ ಇದು ಆತಂಕಕಾರಿಯಾದಂತಹ ಒಂದು ವಿಚಾರ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ನಮ್ಮನ್ನು ಕೂಡ ಅಂತ ಒಂದು ಟೀಮ್ ಸಂಪರ್ಕ ಮಾಡಿತ್ತು, ಅವರನ್ನ ನಾವು ಎಚ್ಚೆತ್ಕೊಂಡ್ವಿ ಅನ್ನುವಂತ ಒಂದು ಹೇಳಿಕೆಗಳು ಕೊಟ್ಟ ಬೆನ್ನಲ್ಲೇ ಈ ಸದ್ದು ನಿನ್ನೆಯಿಂದ ಚರ್ಚೆ ಮಾಡ್ತಿದ್ದಂತಹ ಶಾಸಕರ ಸಂಖ್ಯೆ ಈಗ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸಚಿವರುಗಳು ಮತ್ತೆ ಶಾಸಕರುಗಳೇ ಈ ಟೀಮ್ ನ ಟಾರ್ಗೆಟ್ ಅನ್ನುವಂತಹ ಒಂದು ಮಾಹಿತಿಯು ಕೂಡ ಸಿಕ್ಕಿದೆ. ಸುಮಾರು 6-7 ಜನ ಸಚಿವರನ್ನ ಭೇಟಿ ಮಾಡಿದಂತ ಈ ಟೀಮ್ ಅವರ ಒಂದು ಸಿಡಿ ಮಾಡೋದಕ್ಕೆ ಮುಂದಾಗಿತ್ತು ಅನ್ನುವಂಥದ್ದು, ಕೆಲಸ ಕಾರ್ಯಗಳ ಮೇಲೆ ಅವರನ್ನ ಭೇಟಿ ಮಾಡುವಂತದ್ದು, ಸುಮಾರು ಹೊತ್ತು ಅವರ ಬಳಿ ಕೂತು ಚರ್ಚೆ ಮಾಡುವಂತದ್ದು. ತದಬಳಿಕ ಒಂದು ವೇಳೆ ತಾವು ಕೇಳಿದಂತ ಒಂದು ಕೆಲಸ ಆಗದೆ ಇದ್ರೆ ಆ ಸಂದರ್ಭದಲ್ಲಿ ಸಿಡಿಯನ್ನ ಮಾಡ್ತಾ ಇದ್ರು ಅನ್ನುವಂತ ಒಂದು ವಿಚಾರಗಳನ್ನ ಸಚಿವರುಗಳೇ ಹೇಳ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಆದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಈ ಹಿಂದೆ ಬಿಜೆಪಿ ಅವಧಿಯಲ್ಲೂ ಕೂಡ ಆ ಅಂದಿನ ಒಬ್ಬ ಪ್ರಮುಖ ಸಚಿವರ ಬಗ್ಗೆ ಇಂಥದ್ದೊಂದು ಆರೋಪ ಬಂದಿತ್ತು. ಅದಾದ ಬಳಿಕ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿತ್ತು. ಈಗ ಈ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅಂತದ್ದೊಂದು ಬೆಳವಣಿಗೆ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು. ಇದಕ್ಕೆ ಹೊರತುಪಡಿಸಿ ಕೇವಲ ಇದು ವಿಧಾನಸಭೆಯ ಪಡಸಾಲೆಯಲ್ಲಿ ಚರ್ಚೆಗೆ ಅಷ್ಟೇ ಸೀಮಿತ ಆಗದೆ ದೆಹಲಿ ಮಟ್ಟಕ್ಕೂ ಕೂಡ ತಲುಪಿದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಪ್ರಭಾವಿ ಸಚಿವರನ್ನ ಈ ಟೀಮ್ ಭೇಟಿ ಮಾಡಿದಾಗ ಇವರು ಮಾಡಿದಂತಹ ಒಂದು ವಿಚಾರಗಳನ್ನ ಸುಮಾರು ಹೊತ್ತು ಕೇಳಿಸ್ಕೊಂಡ ಬಳಿಕ ತಮ್ಮ ಟೀಮ್ ಅನ್ನ ಕರೆದು ಅವರನ್ನ ಲಾಕ್ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಆ ಪ್ರಭಾವಿ ಸಚಿವರು ನೇರವಾಗಿ ಅವರನ್ನ ಕೇಳಿದಾಗ ಯಾರು ನಿಮ್ಮ ಹಿಂದೆ ಇರುವಂತವ್ರು ಅಂತ ಕೇಳಿದಾಗ
ಮತ್ತೊಬ್ಬರ ಹೆಸರು ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳು ಆದ ಬಳಿಕ ಪ್ರಭಾವಿ ಸಚಿವರುಗಳು ಎಸ್ ಈ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ದೆಹಲಿ ಮಟ್ಟಕ್ಕೆ ಹೋಗಿ ವಿಧಾನಸೌಧದಲ್ಲಿ ನಡೆದಂತಹ ಈ ಒಂದು ಚರ್ಚೆ ಈಗ ದೆಹಲಿ ಮಟ್ಟದಲ್ಲಿ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಬಾಗಿಲು ತಟ್ಟಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಎಸ್ ಧನ್ಯವಾದಗಳು ಭಾರತಿ ತಮ್ಮೆಲ್ಲ ಮಾಹಿತಿಗೆ.